ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 123ರಲ್ಲಿ ನಾನು ತಮಗೆ ರಾಮನು ಲಕ್ಷ್ಮಣನ ಪ್ರಾರ್ಥನೆ, ಕೋರಿಕೆ, ಬೇಡಿಕೆ ಮಾತುಗಳನ್ನು ಕೇಳಿಕೊಂಡು ತಮ್ಮನ್ನು ಕೂಡ ಸ್ವ ಇಚ್ಛೆಯಿಂದ ಬರ್ತಾನಂತ ಮನವರಿಕೆಯಾದಾಗ ಅವನಿಗೆ ತನ್ನೊಂದಿಗೆ ಅರಣ್ಯಕ್ಕೆ ಬರಲು ಹೇಳ್ತಾನೆ. ಅದೇ ವೇಳೆಯಲ್ಲಿ ವಸಿಷ್ಠರ ಬಳಿ ಇದ್ದಂಥ ಎಲ್ಲ ಅಸ್ತ್ರಶಸ್ತ್ರಗಳನ್ನು ತೆಗೆದುಕೊಂಡು ಬರಲಿಕ್ಕೆ ಹೇಳ್ತಾನೆ. ಅದೇ ವೇಳೆ ತಮ್ಮ ಎಲ್ಲ ಸಂಪತ್ತನ್ನು ದಾನ ಮಾಡಲು ಕೂಡ ಹೇಳ್ತಾನೆ. ಮುಂದೆ ಸೀತೆ, ಲಕ್ಷ್ಮಣ, ರಾಮ ಎಲ್ಲರೂ ತಮ್ಮಲ್ಲಿ ಇದ್ದಂಥ ಎಲ್ಲ ಪ್ರಕಾರದ ಸಂಪತ್ತನ್ನು ಬಡವರಿಗೆ, ಬ್ರಾಹ್ಮಣರಿಗೆ, ಸ್ನೇಹಿತರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ದಾನ ಮಾಡಿ ಅರಣ್ಯಕ್ಕೆ ಹೊರಡುವ ಸಿದ್ಧತೆಯಲ್ಲಿ ಅವರು ತಂದೆ ಅರಮನೆಯತ್ತ ನಡೆದರು. ತಂದೆಗೆ ಭೇಟಿಯಾಗಿ, ಇನ್ನು ತಾಯಂದಿರಿಗೆ ಭೇಟಿಯಾಗಿ, ಊರ ಜನತೆಗೆ ಭೇಟಿ ಹಾಕೊಂಡ ತಾವು ಅರಣ್ಯದತ್ತ ಚಲಿಸಬೇಕನ್ನೋ ಒಂದು ದೃಢ ಸಂಕಲ್ಪದಿಂದ ರಾಮನ ಅರಮನೆಯಿಂದ ದಶರಥನ ಅರಮನೆಯತ್ತ ಸಾಗ್ತಾರೆ. ತಮ್ಮೆಲ್ಲ ಒಡವೆ ಸಂಪತ್ತು ದಾನ ಮಾಡಿ ರಾಮ, ಸೀತೆ, ಲಕ್ಷ್ಮಣ ನಡೆದರು ಕೈಕೆ ಅಂತಪುರದತ್ತ ದಶರಥನಿಗೆ ವಿದಾಯ ಹೇಳಿದರು. ದಶರಥ ಕೈಕೆ ಅಂತಪುರದಾಗಿರ್ತಾನೆ, ಅರಮನೆಯಲ್ಲಿರ್ತಾನೆ. ಅಲ್ಲಿ ಹೋಗಿ ತಂದೆಗೆ ವಿದಾಯ ಹೇಳಲಿಕ್ಕೆ ಹೊರಟರು. ಸೀತೆಯಿಂದ ಅಲಂಕೃತ ದಿವ್ಯಾಸ್ತ್ರಗಳ ಹಿಡಿದು ರಾಮ, ಲಕ್ಷ್ಮಣ ಹೊರಟಂತೆ ನೋಡುಗರ ಕಣ್ಣು ಕುಕ್ಕಿದವು. ಸೀತೆ ಏನು ಮಾಡಿದ್ರೆ ಹೊರಡು ಪೂರ್ವದಲ್ಲಿ ಲಕ್ಷ್ಮಣ ದಿವ್ಯಾಸ್ತ್ರಗಳನ್ನು ತಂದಿರ್ತಾನೆ ಗುರುಗಳಿಂದ, ಆ ಎಲ್ಲ ದಿವ್ಯಾಸ್ತ್ರಗಳನ್ನು ಪೂಜೆ ಮಾಡಿ ಅವುಗಳನ್ನು ಶೃಂಗರಿಸಿರ್ತಾಳೆ. ಆ ಸೀತೆ ಶೃಂಗರಿಸಿದಂತಹ ದಿವ್ಯಾಸ್ತ್ರಗಳನ್ನು ರಾಮ, ಲಕ್ಷ್ಮಣರು ಹಿಡ್ಕೊಂಡು ಹೊಂಟಿರ್ತಾರೆ. ಬೀದಿಗೆ ಹೊಂಟಂದ್ರೆ ಅಲ್ಲಿ ತಂದೆ ಅರಮನೆಗೆ ಹೋಗ್ಬೇಕಾಗಿತ್ತಂದ್ರೆ ಅವರು ಈಗ ನೋಡಿ ಅವ್ರದ್ದು ಏನಾಯ್ತು ಅಂದ್ರೆ ಅವರು ಸಾದಾ ವ್ಯಕ್ತಿಗಳು. ಅವ್ರಿಗೆ ಯಾವ ವಾಹನ ಇಲ್ಲ, ಕುದುರೆ ಇಲ್ಲ, ರಥಗಳಿಲ್ಲ, ಆಳಿಲ್ಲ, ಏನೂ ಇಲ್ಲ. ಬರಗೈಯಿಂದ ಅವರು ದಶರಥರ ಮನೆ ಹತ್ತ ಹೊಂಟಿರ್ತಾರೆ. ಬಹುಮಹಡಿ ಕಟ್ಟಡ ಗೋಪುರ ಮೇಲೆ ನಿಂತ ಶ್ರೀಮಂತರು ಉದಾಸೀನದಿ ನೋಡುತ್ತಿದ್ದರು ರಾಮ, ಲಕ್ಷ್ಮಣ, ಸೀತೆಯನ್ನು. ಬೀದಿದಾಗ ಹೊಂಟಿರ್ತಾರೆ ಅಪ್ಪನ ಕಡೆಗೆ, ಅರಮನೆ ಕಡೆಗೆ. ಮತ್ತು ಬಹುಮಹಡಿ ಕಟ್ಟಡದ ಹೆಚ್ಚು ಕಡಿಮೆ ಆವಾಗ ಶ್ರೀಮಂತರನ್ನು ಹೊಂದಿರ್ತಾರೆ. ಶ್ರೀಮಂತ ಜನರೆಲ್ಲ ಏನು ಮಾಡ್ತಾರೆ, ತಮ್ಮ ಒಂದು ಉಪ್ಪರಿಗೆ ಮೇಲೆ ಬಂದ ಬಹುಮಹಡಿ ಕಟ್ಟೆ ಉಪ್ಪರಿಗೆ ಮೇಲೆ ಬಂದು ಗೋಪುರಗಳಲ್ಲಿ ನಿಂತ್ಕೊಂಡು ಈ 3 ಜನ ಬೀದಿಯಲ್ಲಿ ಹೊರಟಿದ್ದನ್ನು ನೋಡಿ ಮರಕ್ಕೆ ಪಡ್ತಿರ್ತಾರೆ, ದುಃಖ ಪಡ್ತಿರ್ತಾರೆ. ಯಾವ ರಾಜ್ಯ ಮರ್ಯಾದೆ ವೈಭವವಿಲ್ಲದೆ, ಛತ್ರ ಚಾಮರವಿಲ್ಲದೆ ಪಾದಚಾರಿಗಳಂತೆ ಹೊರಟ ರಾಮ, ಲಕ್ಷ್ಮಣ, ಸೀತೆಯನ್ನು ಕಂಡು ಮರುಗಿದರು. 3 ಮಂದಿ ಸಾದಾ ವ್ಯಕ್ತಿಗತೆ ಪಾದಚಾರಿಗಳಂತೆ ನಡ್ಕೊಂಡು ಹೊಂಟಿರ್ತಾರೆ. ಯಾವ ವೈಭವ, ರಾಜ ವೈಭವ ಇರೋದಿಲ್ಲ. ಜೊತೆಗೆ ಯಾವ ಆನೆ, ಕುದುರೆ ಯಾವುದೂ ಇರುವುದಿಲ್ಲ. ಸಾದಾ ವ್ಯಕ್ತಿಗಳು ಹೊಂಡಂಗ ಬೀದಿಯಲ್ಲಿ 3 ಜನ ಹೊಂಟಿರ್ತಾರೆ. ಅದನ್ನು ನೋಡಿ ಜನ ಮರಗಲಿಕ್ಕೆ ಶುರು ಮಾಡ್ತಾರೆ. ಹಾದಿ ಬೀದಿಯಲ್ಲಿ ನಡೆದಿದ್ದ ಜನಜಂಗುಳಿ ದಿಗ್ಭ್ರಾಂತರಾದರು. ಸೀತೆಯನ್ನು ಕಂಡು ಮರುಗಿದರು, ಕಾರಣ ಅರಿಯದೆ. ಇಲ್ಲಿ ನೋಡಿ, ಇನ್ನೂ ತನಕನೂ ಜನರಿಗೆ ಗೊತ್ತಾಗಿಲ್ಲದು ಯಾಕೆ ಇವರು 3 ಜನ ಈ ರೀತಿಯಾಗಿ ಸಾಮಾನ್ಯ ವ್ಯಕ್ತಿಗಳಂತೆ ಬೀದಿಯಲ್ಲಿ ನಡ್ಕೊಂಡು ಹೊಂಟಾರ. ಅವರು ಹೋಗೋದನ್ನು ನೋಡಿದ್ರೆ ಅವ್ರಿಗೆ ಮರಕ್ಕೆ ಬರ್ತಾ ಇದು ದುಃಖ ಆಗ್ತಾ ಇತ್ತು. ಯಾಕೆ ಹಿಂಗೆ ಹೊಂಟಿದೆ, ಈ ರೀತಿ ಯಾಕೆ ಬಂದಿದೆ ಅನ್ನೋದು, ಇವ್ರು ಯಾಕೆ ಹೊಂಟಾರ, ಆ ಸ್ಥಿತಿ ಯಾಕೆ ಬಂದಿದೆ ಅಂತ ಅವ್ರಿಗೆ ಬಹಳಷ್ಟು ಜನರಿಗೆ ಕಾರಣ ಗೊತ್ತಿದ್ದಿಲ್ಲ. ಆ ಕಾರಣ ಏನಾಗ್ತಾ ಇತ್ತು ಅಂದರೆ, ನಿಧಾನವಾಗಿ ಈ ಹೆಂಗೆ ಶಾಂತಕೆರೆಯಲ್ಲಿ ಒಂದು ಸಣ್ಣ ಹಳ್ಳ ಬಿದ್ದು ಕೂಡಲೇ ತೆರೆಗಳು ಎದ್ದು ನಿಧಾನವಾಗಿ ದಂಡಿ ಸೇರ್ತದಲ್ಲ, ಹಂಗೆ ಈ ಒಂದು ರಾಮನ ವನವಾಸದ ಸುದ್ದಿ ಅಯೋಧ್ಯೆಯಲ್ಲಿ ಹರಡ್ತಾ ಇತ್ತು. ಕೆಲವೊಂದು ಮಂದಿಗೆ ಇನ್ನೂ ಅದು ಗೊತ್ತಿದ್ದಿದ್ದಿಲ್ಲ. ಅಂಥವರೆಲ್ಲ ಇವ್ರ ಪರಿಸ್ಥಿತಿ ನೋಡ್ಕೊಂಡು ಬೀದಿಯಲ್ಲಿ ಈ ರೀತಿಯಾಗಿ 3 ಜನ ಹೋಗೋದನ್ನು ನೋಡಿಕೊಂಡು ಎಲ್ಲ ದುಃಖಿತರಾಗ್ತಾರೆ ಮತ್ತು ಭಾಳ ಉದಾಸೀನತೆಯನ್ನು ವ್ಯಕ್ತಪಡಿಸ್ತಾರೆ. ಮುಂದೆ ಇವರು ಹೋಗೋ ಸ್ಥಿತಿಯನ್ನು ನೋಡಿಕೊಂಡು ಕೆಲವೊಂದು ಜನರಿಗೆ ಗೊತ್ತಾಗಿರ್ತದೆ
ಇದಕ್ಕೆ ಕಾರಣ ಎನ್ನುವುದು ಇನ್ನು ಕೆಲವೊಂದು ಜನರಿಗೆ ಗೊತ್ತಿರೋದಿಲ್ಲ. ಜನ ಇವ್ರನ್ನ ಕಂಡು ಯಾವ ರೀತಿ ಆಡ್ಕೊಂಡ್ರು ಅನ್ನೋದನ್ನು ವಾಲ್ಮೀಕಿಯವರು ಈ ರೀತಿಯಾಗಿ ಹೇಳ್ತಾರೆ. ಸದ್ಗುಣಿ ಪುತ್ರನನ್ನು ವನವಾಸಕ್ಕೆ ಕಳಿಸುವನೇ ದಶರಥನೆಂದರು ಕೆಳಗಿನ. ಇಂಥ ಒಂದು ಸದ್ಗುಣಗಳನ್ನು ಹೊಂದಿದಂಥ ವ್ಯಕ್ತಿ, ಎಲ್ಲದರಲ್ಲಿ ನಾವು ದೋಷವನ್ನು ಕಾಣಬಹುದು. ರಾಮನಲ್ಲಿ ಯಾವುದೇ ದೋಷವೂ ಇಲ್ಲ, ನಿಷ್ಕಳಂಕ ಮನುಷ್ಯ, ಎಲ್ಲರಿಗೂ ಪ್ರಿಯವಾದಂಥ ಮನುಷ್ಯ. ಅಂತಹ ಮನುಷ್ಯ ತನ್ನ ಮಡದಿ ತಮ್ಮನೊಂದಿಗೆ ಬೀದಿಯಲ್ಲಿ ಒಬ್ಬ ಸಾದಾ ವ್ಯಕ್ತಿ ಅಂತ ಹೊಂಟಾನಲ್ಲ, ಇವನು ವನವಾಸಕ್ಕೆ ಕಳಿಸ್ಲಿಕ್ಕೆ ದಶರಥನಿಗೆ ಹೇಗೆ ಮನಸ್ಸಾಯಿತು ಅಂದ್ರೆ ಆ ಜನರಿಗೆ ಗೊತ್ತಾಗಿರ್ತದೆ. ದಶರಥ ವನವಾಸಕ್ಕೆ ಇವರಿಗೆ ಹೋಗಲಿಕ್ಕೆ ಆಜ್ಞೆ ಕೊಟ್ಟಾನಂತ ಗೊತ್ತಾಗಿರ್ತದೆ. ಆ ಜನ ದಶರಥ ಈ ರೀತಿಯಾಗಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಆಡ್ಕೊಳ್ತಾರೆ. ಇನ್ನು ಕೆಲವೊಂದು ಜನ ಸದ್ಗುಣದಿಂದ ಲೋಕ ಗೆದ್ದ ರಾಮನಿಗೆ ವನವಾಸ ನ್ಯಾಯಸಮ್ಮತವೇ ಎಂದರು ಇನ್ನು ಹಲವರು. ಇನ್ನು ಕೆಲವೊಂದು ಮಂದಿ ಅವ್ರಿಗೆ ಗೊತ್ತಾಗಿತ್ತು, ಅವ್ರು ಅಂದಿರೋ ಎಲ್ಲ ಯಾವುದೇ ದೋಷ ಇಲ್ಲ, ಅಪರಾಧ ಇಲ್ಲ, ಏನೂ ಇಲ್ಲಪ್ಪ, ಅಂಥ ಒಬ್ಬ ವ್ಯಕ್ತಿನ ಒಂದು ದಂಡಕ್ಕೆ ಹೋಗೋದಕ್ಕೆ, ಅರಣ್ಯಕ್ಕೆ ಹೋಗುವಂಥ ಒಂದು ವನವಾಸಕ್ಕೆ ಹೋಗುವಂಥ ಒಂದು ಆದೇಶ ನೀಡ್ತಾರಂದ್ರೆ ಒಂದು ಶಿಕ್ಷೆ ಕೊಟ್ಟಂಗನದು. ಯಾವ ಅಪರಾಧ ಮಾಡದಿದ್ದಂತಹ ವ್ಯಕ್ತಿಗೆ ಶಿಕ್ಷೆ ಈ ರೀತಿಯಾಗಿ ಇದನ್ನು ಕೊಡೋದು ಇದು ನ್ಯಾಯಸಮ್ಮತವೇ? ನ್ಯಾಯ ಇದನ್ನು ಒಪ್ತಿದೆಯೇನು? ಇದು ನ್ಯಾಯ ನೀತಿ ಧರ್ಮದ ಚೌಕಟ್ಟಿನಲ್ಲಿ ಬರ್ತಿದೆಯೇ ಅಂತ ಕೆಲವೊಂದು ಜನ ಇದನ್ನು ಆಡ್ಕೊಳ್ತಾರೆ. ಮುಂದುವರಿದು ಅಹಾನಿಕ ಸಹಾನುಭೂತಿ, ಲಾಲಿಸುವ, ಶೀಲ, ಆತ್ಮನಿಯಂತ್ರಣ, ಶಾಂತ, ಸದ್ಗುಣ ಪುರುಷೋತ್ತಮ ರಾಮನೆಂದರು ಹಲವು. ರಾಮನ ಗುಣಗಳನ್ನು ಇಲ್ಲಿ ಗುಣಗಾಡ್ತಾರೆ. ರಾಮ ಅಂದರೆ ಯಾರಿಗೂ ಹಾನಿ ಮಾಡುವಂಥ ವ್ಯಕ್ತಿ ಅಲ್ಲ. ಅಹಾನಿಕ ಅಂದರೆ ಯಾರಿಗೂ ಹಾನಿ ಮಾಡುವಂಥ ವ್ಯಕ್ತಿ ಅಲ್ಲ. ನಿರುಪದ್ರವಿ, ಯಾರಿಗೂ ಉಪದ್ರವಿ ಇಲ್ಲ, ವಾಣಿಯಿಂದನೂ ಉಪದ್ರವಿ ಇಲ್ಲ, ನಡತೆಯಿಂದನೂ ಉಪದ್ರವಿ ಇಲ್ಲ, ಯಾವ ರೀತಿಯನ್ನು ಯಾವ ಜನರಿಗೂ ಉಪದ್ರ ನೀಡದೇ ಇರುವಂತಹ ವ್ಯಕ್ತಿ ಯಾರಂದ್ರೆ ರಾಮ. ಅದೇ ನೋಡ್ರಿ, ಪುರುಷೋತ್ತಮ ಅಂತ ಯಾವುದೇ ವ್ಯಕ್ತಿ ಅನ್ಸ್ಕೊಳ್ಬೇಕಾಗಿತ್ತಂದ್ರೆ ಅವನಲ್ಲಿ ಯಾವ ಗುಣಗಳಿರಬೇಕು ಅನ್ನುವುದನ್ನು ವಾಲ್ಮೀಕಿಯರು ಅವಾಗ ಸಂದರ್ಭಕ್ಕನುಗುಣವಾಗಿ ಪುರುಷೋತ್ತಮ ಗುಣಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ರಾಮ ಹೇಗಿರ್ತಾನೆ ಅಂದರೆ ಇನ್ನೊಬ್ರಿಗೆ ತೊಂದರೆ ಕೊಡುವಂಥ ವ್ಯಕ್ತಿ ಇರ್ತಾನೆ. ನೋಡ್ರಿ, ಮನುಷ್ಯನ ಬದುಕು ಹೆಂಗಿರ್ಬೇಕಂದ್ರೆ, ನಾನು ಬದುಕಬೇಕು, ಇನ್ನೊಬ್ಬರಿಗೂ ಬದುಕಾಕ ಅವಕಾಶ ಕೊಡಬೇಕು. ನನ್ನ ಬದುಕು ಇನ್ನೊಬ್ಬರಿಗೆ ಉಪದ್ರವಿಯಾಗಿರಬಾರ್ದು. ನಾನು ನಿರುಪದ್ರವಿ ಜೀವಿಯಂತೆ ಜೀವಿಸಬೇಕು. ಅದಕ್ಕೆ ನಾವೇನಂತೀವಿ ಅಂದರೆ ಇನ್ನೊಬ್ಬರಿಗೆ ಅಹಿತ ವಹಿಸಿದಂಥ ವ್ಯಕ್ತಿ, ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡದಂಥ ವ್ಯಕ್ತಿ. ಮತ್ತು ಮನುಷ್ಯನ ಬದುಕು ಹಾಗೇ ಇರಬೇಕು. ಅವನು ಬಡವ ಇರಲಿ, ಶ್ರೀಮಂತ ಇರಲಿ, ಅಧಿಕಾರಿ ಇರದೇ ಇರಲಿ, ಯಾವುದೇ ಇರಲಿ, ವ್ಯಕ್ತಿ ಏನು ಕಲಿಬೇಕಂದ್ರೆ ವೈಯಕ್ತಿಕವಾಗಿ ಪ್ರತಿ ಒಬ್ಬ ವ್ಯಕ್ತಿಯೂ ಕಲಿಯಬೇಕಾದಂಥ ಪಾಠ ಈ ರಾಮಾಯಣ ಮೂಲಕ ವಾಲ್ಮೀಕಿಯವರು ಏನು ಹೇಳ್ತಾರೆ ಅಂದರೆ, ನೀವು ನಿರುಪದ್ರವಿ ಆಗಿರಬೇಕು. ಸಮಾಜದಲ್ಲಿ ಇದ್ದಾಗ ನೀವು ಯಾರಿಗೂ ಯಾವ ರೀತಿಯಿಂದ ತೊಂದರೆ ಕೊಡದಂಥ ಜೀವಿಗತೆ ಬದುಕಬೇಕು, ಜೀವರಾಶಿಯಾಗಿ ಬದುಕಬೇಕು, ಮನುಷ್ಯನಾಗಿ ಬದುಕಬೇಕು ಅಂತ ಹೇಳಿ ಇದನ್ನು ಹೇಳ್ತಾರೆ. ಇಲ್ಲಿ ಆ ಗುಣ ರಾಮನಲ್ಲಿ ಇತ್ತು. ಮುಂದೆ ಸಹಾನುಭೂತಿ, ಎಲ್ಲರೂ ಹೇಳಿದ್ದನ್ನು ಕೇಳಿಸುವ ಸಹಾನುಭೂತಿ ಮನುಷ್ಯ, ಎಲ್ಲರಿಗೂ ಒಂದು ಅನುಭೂತಿಯನ್ನು, ಎಲ್ಲರಿಗೂ ಒಂದು ಪ್ರೀತಿ ಮಾಡುವಂಥ ಮನುಷ್ಯ, ಎಲ್ಲರಿಗೂ ಸಹಾಯ ಮಾಡುವಂಥ ಮನುಷ್ಯ. ಅದರ ಜೊತೆಗೆ ಯಾರು ಏನು ಹೇಳ್ತಿದ್ರಲ್ಲ ಎಲ್ಲನೂ ಶಾಂತದಿಂದ ಕೇಳ್ತಿದ್ದ. ಬಡವ ಬಂದು ಏನು ಹೇಳ್ತಾನ, ಏನಾದರೂ ಸಮಸ್ಯೆಗಳನ್ನ ಹೇಳ್ಕೊಳ್ತಿದ್ದನ್ನು ಕೇಳ್ತಿದ್ದ. ಬಡವದ ನೀನು ನಡಿ ಅಂತೀರ, ಹಿಂಗೇನೂ ಇಲ್ಲ. ಯಾರೇ ಅವನ ಹತ್ರ ಮಾತಾಡಲಿಕ್ಕೆ ಬಂದರೆ, ಸಮಸ್ಯೆಗಳನ್ನು ಹೇಳಲಿಕ್ಕೆ ಬಂದರೆ, ತಮ್ಮ ಸಮಸ್ಯೆಗಳನ್ನು ಶೇರ್ ಮಾಡ್ಕೊಳಕ್ಕೆ ಬಂದರೆ ಶಾಂತ ಚಿತ್ತದಿಂದ ಅವರ ಮಾತುಗಳನ್ನು ಕೇಳ್ತಿದ್ರು. ಇವತ್ತು ಹಾಗಿದೆನಾ? ಇಲ್ಲ, ಇವತ್ತಿನ ಜನ ಚೇಂಜ್ ಇದೆ. ಇವತ್ತಿನ ಜನ ಏನು ಮಾಡ್ತಾರೆ ಅಂದರೆ, ತಮಗಿಂತ ಮೇಲಿದ್ದವನ ಜೊತೆಗೆ ನನ್ನ ಕೂಡ ಮಾತಾಡೋನು ಎಲ್ಲಂತ ಬೇಡ ಅಂತಿರ್ತಾರೆ. ತನಗಿಂತ ಕೆಳಗೆ ನಾವು ಇದ್ದಂದ್ರೆ ಇವೇನು ಮಾತಾಡ್ಸೋಣಪ್ಪ ಅಂತ ಹೇಳಿ ಮುಖ ತಿರ್ಸ್ಕೊಂಡು ಓಡಕ್ಕೆ ಹಿಡಿತಿರ್ತಾರೆ. ಅಥವಾ ನಾಳೆ ಬರೋದಂತ ತುಚ್ಛ ಒಂದು ಭಾವನೆ ಶಬ್ದಗಳಿಂದ ಧಿಕ್ಕರಿಸ್ತಾರೆ. ಈಗಿನ ಮನುಷ್ಯರು ಇದು. ರಾಮ್ನಲ್ಲಿ ಅಂಥ ಗುಣಗಳು ಇದ್ದಿದ್ದಿಲ್ಲ. ಬಂದವ್ರದ್ದೆಲ್ಲರದು ಸಮಸ್ಯೆಗಳನ್ನು ಕೇಳ್ತಿದ್ದ. ಶೀಲವಂತಿದ್ದ. ಶೀಲವಂತ ಬಹಳ ಮುಖ್ಯ ಇಲ್ಲಿ, ದೈಹಿಕವಾಗಿ ಮಾನಸಿಕವಾಗಿ. ನಮ್ಮಲ್ಲಿ ಅದರ ಲೀಡರ್ಸ್ ಅಂತೀವಿ ನಾವು, ಅವರು ದೈಹಿಕವಾಗಿಯೂ ಶೀಲವಂತರಿರುವುದಿಲ್ಲ, ಮಾನಸಿಕವಾಗಿ ಇರುವುದಿಲ್ಲ. ಅರ್ಥಾತ್ ಮಾನಸಿಕವಾಗಿಯೂ ವ್ಯಭಿಚಾರಿಗಳಿರ್ತಾರೆ, ದೈಹಿಕವಾಗಿಯೂ ವ್ಯಭಿಚಾರಿಗಳಿರ್ತಾರೆ. ದೊಡ್ಡ ದೊಡ್ಡ ಸಂತರ ಜೊತೆ ಸೋಂಗ ಹಾಕೊಂಡು ಅಡ್ಡಾಡ್ತಾರೆ.
ಕಾವಿಗಳನ್ನು ಹಾಕೊಂಡು ಅಡ್ಡಾಡ್ತಾರೆ. ಏನು ಮಾಡಬಾರ್ದು ಎಲ್ಲ ಕೆಲಸಗಳನ್ನು, ಕೆಟ್ಟ ಕೆಲಸಗಳನ್ನು, ಸಮಾಜ ಉಪದ್ರವಿ ಕೆಲಸಗಳನ್ನು ಮಾಡ್ತಿರ್ತಾರೆ. ನೋಡಿ, ರಾಮನಲ್ಲಿ ಅಂಥ ಒಂದು ಅವಗುಣ ಇರೋಲ್ಲ. ಅಂಥವ್ರೆ ನಾವು ಪುರುಷೋತ್ತಮರು. ಬರೀ ನಾವು ನೀಲಿ ಬಣ್ಣದ ನರಿಗತೆ ಸೋಗ ಹಾಕ್ಕೊಂಡು ನಾವು ಶರಣರು, ನಾವು ಸಂತರು, ನಾವು ಹಾಗಿದ್ದೇವೆ, ನಾವು ಹೀಗಿದ್ದೇವೆ, ನಾವು ಜನಪ್ರಿಯರು, ಬರೀ ಇವೆಲ್ಲ ಅವ್ರು ಆಡ್ಕೊಂತ ಹೋಗ್ತಾರೆ. ಬಟ್ ಅವರು ಇರುವಿಕೆಯಿಂದ, ನಡತೆಯಿಂದ ಎಷ್ಟು ಜನರಿಗೆ ತೊಂದರೆ ಆಗಿರ್ತಿದೆ ಅನ್ನೋದನ್ನು ಸಮಾಜಕ್ಕೆ ಗೊತ್ತಿರ್ತಿದೆ, ಆ ತೊಂದರೆಗೊಳಗಾದಂಥ ವ್ಯಕ್ತಿಗೂ ಗೊತ್ತಿರ್ತಿದೆ. ಮಾತ್ರ ಇವನು ಮೂರ್ಖನಂತೆ ನಾನು ಯಾರಿಗೂ ಉಪದ್ರವಿ ಕೊಟ್ಟಿಲ್ಲ, ನಾನು ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ಅಂತ ಹೇಳ್ಕೊಂತ ಹೋಗ್ತೀನಿ. ನೋಡಿ, ಆಗಿನ ಒಂದು ಕಲ್ಪನೆ ಹೇಗಿತ್ತು, ಈಗಿನ ಒಂದು ಕಲ್ಪನೆ ಹೇಗಿತ್ತು. ಅದನ್ನು ರಾಮನ ವ್ಯಕ್ತಿತ್ವ ಹೇಳೋ ಕಾಲಕ್ಕೆ, ಜನ ಆಡಿಕೊಳ್ಳೋ ಕಾಲಕ್ಕೆ ರಾಮನ ಈ ಶೀಲವಂತಿಕೆ ಬಗ್ಗೆ ಮಾತಾಡ್ತಾರೆ. ಅವನಲ್ಲಿ ಸೆಲ್ಫ್ ಕಂಟ್ರೋಲ್ ಇತ್ತು, ಆತ್ಮನಿಯಂತ್ರಣ. ಗಾಂಧಿಯವರು ಹೇಳ್ತಾರೆ ನೋಡಿ, ಬ್ರಹ್ಮಚಾರ್ಯ ಸೆಲ್ಫ್ ಕಂಟ್ರೋಲ್. ಪ್ರತಿಯೊಬ್ಬನೂ ಈ ಪ್ರಾಕ್ಟೀಸನ್ನು ಮಾಡಬೇಕು. ಆತ್ಮನಿಯಂತ್ರಣ ಇರಬೇಕು. ಪ್ರತಿಯೊಂದರ ಮೇಲೆ, ಎಲ್ಲ ಇಂದ್ರಿಯಗಳ ಮೇಲೆ ನಿಯಂತ್ರಣ ಇರಬೇಕು. ದುಃಖದ ಮೇಲೆ ನಿಯಂತ್ರಣ ಇರಬೇಕು, ಸುಖದ ಮೇಲೆ ನಿಯಂತ್ರಣ ಇರಬೇಕು. ಆತ್ಮನಿಯಂತ್ರಣ ಯಾರಲ್ಲಿ ಇರ್ತದೆ ಅದು ಆತ್ಮವಿಮೋಚನೆ ಅಂತ ಕರೀತಾರೆ. ಆತ್ಮವಿಮೋಚನೆ ಅಥವಾ ಆತ್ಮನಿಯಂತ್ರಣ ಎರಡು ಒಂದೇ. ಆತ್ಮವಿಮೋಚನೆ ಅಂದ್ರೆ ಯಾವುದನ್ನು ಹಚ್ಕೊಳ್ಳಂಗಿಲ್ಲ. ಸುಖ ಬಂತು, ಸಂತೋಷ ಬಂತು, ಹಿಗ್ಗುದು, ದುಃಖ ಬಂತು, ಕುಗ್ಗುದು, ವೈರತ್ವ ಮಾಡೋದು, ಸ್ನೇಹಿತ ಮಾಡೋದು, ಇವ್ಯಾವು ಹಗಲು ರಾತ್ರಿ, ಶತ್ರು ಮಿತ್ರ, ಇವ್ಯಾವು ವಿಚಾರಗಳು ಅವನ ಸುತ್ತ ಸುಳಿಯಕೂಡದು. ಮನಸ್ಸನ್ನು ಆ ರೀತಿಯಾಗಿ ಮಾಡಿಕೊಂಡಾಗ ಮಾತ್ರ ಆ ವ್ಯಕ್ತಿ ಏನಂತಾರಂದ್ರೆ ಅವನು ಸ್ವಯಂ ನಿಯಂತ್ರಣ, ಆತ್ಮನಿಯಂತ್ರಣ ಹೊಂದಿದಂಥ ವ್ಯಕ್ತಿ ಅಂತಾರೆ. ಅಂಥ ವ್ಯಕ್ತಿಗಳು ಸಿಗೋದು ಬಹಳ. ಅದನ್ನೇ ಗೌತಮ ಬುದ್ಧರು ಮೋಕ್ಷ ಅಂತ, ನಿರ್ವಾಣ ಅಂತ ಕರೀತಾರೆ. ಆ ಹಂತಕ್ಕೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು, ನೀವು ಮಹಾವೀರ, ವರ್ಧಮಾನ್ ಮಹಾವೀರ ತಗೊಳ್ರಿ, ಇವ್ರು ತಗೊಳ್ರಿ, ಅಥವಾ ಪೈಗಂಬರ್ ತಗೊಳ್ರಿ, ಯೇಸು ಕ್ರಿಸ್ತ ತಗೊಳ್ರಿ, ಯಾವ ಸಂತರು ಈ ಭೂಮಿಯಾಗ ಹೋಗ್ಯಾರ, ಅವ್ರು ಎಲ್ಲರೂ ಕಲಿಸುವಂಥ ಏಕೈಕ ಪಾಠ, ಏಕೈಕ ಬೋಧನೆ ಯಾವುದಂದ್ರೆ ಆತ್ಮನಿಯಂತ್ರಣ. ಅದಿತ್ತಂದ್ರೆ ಇವೆಲ್ಲ ಏನದ ನೋಡ್ರಿ, ಯಾವುದು ಫೇಕ್ ರಿಲೇಷನ್ಸ್, ವರ್ಲ್ಡ್ಲಿ ರಿಲೇಷನ್ಸ್ ಏನಿವೆಲ್ಲ, ವರ್ಲ್ಡ್ಲಿ ರಿಲೇಷನ್ಸ್ ಆರ್ ದಿ ಫೇಕ್ ರಿಲೇಷನ್ಸ್. ಅವು ಎಲ್ಲನೂ ಒಂದು ತೋರಿಕೆ, ಸುಳ್ಳು, ಹುಸಿ ಸಂಬಂಧಗಳೆಲ್ಲ, ಅವು ಸಂಬಂಧಗಳೆಲ್ಲ ಏನಾಗ್ತಾವೆ, ಹುಸಿ ಸಂಬಂಧಗಳು, ಹುಸಿ ಲೋಕ ವ್ಯವಹಾರಗಳೆಲ್ಲ ದೂರ ಹೋಗ್ಬಿಡ್ತಾವೆ. ಅಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ರಾಮ ಶಾಂತ ಸ್ವಭಾವದವನು, ಎಲ್ಲ ಉತ್ತಮ ಗುಣಗಳಲ್ಲಿ ಅವನಿದ್ದು ಅಂತಹ ಒಬ್ಬ ಪುರುಷೋತ್ತಮ ರಾಮ ಇವತ್ತು ಹೇಗೆ ಹೊಂಟಾನಪ್ಪ ಅಂದ್ರೆ ಒಬ್ಬ ಸಾದಾ ವ್ಯಕ್ತಿಗತೆ ತನ್ನ ಮಡದಿ ಮತ್ತು ತನ್ನ ತಮ್ಮನ ಜೊತೆಗೆ ಬೀದಿಯಲ್ಲಿ ನಡ್ಕೊಂಡು ಹೊಂಟಾನಲ್ಲ ಅಂತ ಹೇಳಿ ಜನ ಮರೆತು ಬಿಡ್ತಾರೆ. ಮುಂದುವರಿದು ಇನ್ನು ಕೆಲವೊಂದು ಜನ ಹೇಳ್ತಾರೆ, ಹಾವು ಹುತ್ತ ಬಿಟ್ಟಂತೆ, ಗಿಡ ಬಳ್ಳಿ ಹೂ ಹಣ್ಣು ತ್ಯಜಿಸಿದಂತೆ, ಎಲ್ಲ ಸಿರಿ ಸಂಪತ್ತು ಕೈಗೆ ಬಿಟ್ಟು ಕೊಡೋಣ ಎಂದರು ದುಃಖದಿ. ಇಲ್ಲ, ರಾಮನ ಇವನ್ನೆಲ್ಲ ಬಿಟ್ಟು ಹೋಗುವ ಹೇಳಿದಾಗ ನಮ್ಮ ಎಲ್ಲರ ಒಂದು ಪ್ರೀತಿಯ ವ್ಯಕ್ತಿ, ನಮ್ಮೆಲ್ಲರ ಒಂದು ಹೃದಯದ ಕಣ್ಮಣಿ, ಅಂತಹ ವ್ಯಕ್ತಿ ತನ್ನ ಎಲ್ಲ ಸಂಪತ್ತನ್ನು, ಸಂಬಂಧಗಳನ್ನು ತ್ಯಾಗ ಮಾಡಿ ಹೋಗೋ ಕಾಲಕ್ಕೆ ನಾವ್ಯಾಕೆ ಇಲ್ಲಿರಬೇಕು? ನಾವು ಏನು ಮಾಡೋಣ ಅಂದ್ರೆ ನಮ್ಮ ಎಲ್ಲನೂ ತ್ಯಾಗ ಮಾಡಿಬಿಡೋಣ, ಹೆಂಡತಿ ಮಕ್ಕಳ ಕರ್ಕೊಂಡು ರಾಮನ ಜೊತೆಗೆ ನಾವು ಅರಣ್ಯಕ್ಕೆ ಹೋಗೋಣ. ಇಲ್ಲೇ ರಾಮಂದಷ್ಟ ಸಂಪತ್ತಲ್ಲ, ಸೀತೆಯದಷ್ಟ ಸಂಪತ್ತಲ್ಲ, ಲಕ್ಷ್ಮಣದಷ್ಟ ಹಕ್ಕು ಸಂಪತ್ತುಗಳಲ್ಲ, ನಮ್ಮದು ಏನೋ ಅಯೋಧ್ಯ ವಾಸಿಗಳದಿಲ್ಲ. ನಾವು ಯಾರ್ಯಾರು ರಾವಣ ಜೊತೆಗೆ ಹೋಗ್ಬೇಕಂತ ನಾವು ಇಚ್ಛೆ ಉಳ್ಳವ್ರು ಅದಿಲ್ಲ. ನಮ್ಮ ಎಲ್ಲ ಸಂಪತ್ತನ್ನು ಕೈಗೆ ಬಿಟ್ಟು ಕೊಡೋಣ. ನಾವು ರಾಮ್ ಹ್ಯಾಂಗ್ ಹೊಂಟಾನ ಸೀತೆ ಮತ್ತು ಲಕ್ಷ್ಮಣರ ಜೊತೆಗೆ ಸಾದಾ ಮನುಷ್ಯರಂತೆ, ನಾವು ಅದೇ ರೀತಿಯಾಗಿ ರಾಮನ ಜೊತೆಗೆ ವನವಾಸಕ್ಕೆ ಹೋಗೋಣ ಅಂತ ಹೇಳಿ ಕೆಲವೊಂದು ಜನ ಮಾತುಗಳನ್ನು ಆಡಿಕೊಳ್ತಾರೆ. ವನವಾಸಕ್ಕೆ ಹೋಗೋಣವೆಂದು ಎಂದರು ಪ್ರಜೆಗಳು. ರಾಮನೊಂದಿಗೆ ಹೋದ ಅರಣ್ಯ ನಗರವಾಗಲಿ, ರಾಮ ಬಿಟ್ಟ ನಗರ ಅರಣ್ಯವಾಗಲಿ ಎಂದು ಶಪಿಸಿದರು. ಅಷ್ಟಲ್ಲ, ಇನ್ನು ಕೆಲವೊಂದು ಜನ ಅವ್ರಿಗೆ ಶಾಪ ಕೊಟ್ಟರು. ರಾಮ ಬಿಟ್ಟು ಹೋಗುವಂಥ ಈ ಅಯೋಧ್ಯ ಇದು ಅರಣ್ಯವಾಗಲಿ, ಗುಡ್ಡಗಾಡಾಗಿ ಹೋಗಲಿ, ಇದು ನಿರ್ಜನ ಪ್ರದೇಶವಾಗಲಿ. ರಾಮ ಎಲ್ಲಿ ಯಾವ ಅರಣ್ಯಕ್ಕೆ ಹೋಗ್ತಾನ ಆ ಅರಣ್ಯ ಅಯೋಧ್ಯವಾಗಲಿ. ರಾಮ ಎಲ್ಲಿರ್ತಾನ ಅಲ್ಲಿ ಅಯೋಧ್ಯೆ, ರಾಮ ಎಲ್ಲಿರುವುದಿಲ್ಲ ಅದು ಅಯೋಧ್ಯ ಅಲ್ಲ. ಈಗೆಲ್ಲ ನಾವು ಅಯೋಧ್ಯೆ ಮರುಸ್ಥಾಪನೆ ಮಾಡ್ತಾ ಇದ್ದ ಎಲ್ಲ ಐತಿ, ಆದರೆ ಅಲ್ಲಿ ರಾಮ ಇರಬೇಕು. ರಾಮ ಎಲ್ಲಿರ್ತಾನ ಅಲ್ಲಿ ಅಯೋಧ್ಯೆ. ಇದು ಭಾಳ ಇದು ಅದೇ ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ಇದೆ. ಜನರು ಏನು ಹೇಳ್ತಾರೆ, ನಮ್ಮ ರಾಮ ಎಲ್ಲಿರ್ತಾನ ಅದು ಅಯೋಧ್ಯೆ. ಅಯೋಧ್ಯೆ ನಗರ ಬಿಟ್ಟು ಹೊಂಟಂದ್ರೆ ಇದು ಇಲ್ಲ, ಅದರಲ್ಲಿ ನಮ್ಮ ರಾಮ ಇಲ್ಲ ಇಲ್ಲಿ.
ಅದಕ್ಕೆ ಅವರು ಹೇಳ್ತಾರೆ, ಈ ಅಯೋಧ್ಯೆ ನಗರಿ ಏನಿಲ್ಲ ಇದೆಲ್ಲನೂ ಈ ರಾಮನಿಲ್ಲದ ಅಯೋಧ್ಯೆ ನಗರಿ ಇದು ಒಂದು ಅರಣ್ಯವಾಗಿ ಮಾರ್ಪಾಡಲಿ. ಎಲ್ಲಿ ಹೋಗಿ ರಾಮ ಅರಣ್ಯದಲ್ಲಿರ್ತಾನ ಅದು ಅಯೋಧ್ಯೆ ಆಗಲಿ, ಸುಖ ಸಂಪತ್ತಿನ ಒಂದು ಸಮೃದ್ಧಿ ನಾಡಾಗಲಿ. ಅದಕ್ಕೆ ನಾವೆಲ್ಲ ಏನು ಮಾಡೋಣ, ರಾಮ ಯಾವ ಅರಣ್ಯಕ್ಕೆ ವನವಾಸಕೊಂಡ ರಾಮ ಜೊತೆಗೂ ನಾವು ಅದೇ ವನವಾಸಕ್ಕೆ ಹೋಗೋಣ ಅಂತ ಹೇಳಿ ಹೇಳ್ಕೊಳ್ತಾರೆ. ಮುಂದೆ ಆನೆಯ ನಡಿಗೆಯಲ್ಲಿ ರಾಮ ಹೊಂಟಿರ್ತಾನ, ಜೊತೆಗೆ ತನ್ನ ಸೀತೆ ಮಡದಿ ಮತ್ತು ತಮ್ಮನನ್ನು ಕರ್ಕೊಂಡು ಹೊಂಟಿರ್ತಾನೆ. ಅವರು ಈ ಮಂದಿ ಎಲ್ಲ ಈ ಮಾತುಗಳನ್ನು ಕೇಳ್ತಿರ್ತಾರೆ. ಇವೆಲ್ಲ ರಾಮನ ಕಿವಿಗೆ ಬೀಳ್ತಿರ್ತಾವ, ಜನ ಆಡೋ ಮಾತುಗಳನ್ನು. ಆದರೆ ಜನ ಆಡೋ ಮಾತುಗಳತ್ತ ಗಮನ ಕೊಡೋದಿಲ್ಲ. ರಾಮ ತನ್ನ ನಿರ್ಧಾರವನ್ನು ಬದಲಿಸುವುದಿಲ್ಲ. ಜನ ಏನು ತಿಳಿದಿರ್ತಾರೆ, ನಾವು ಮಾತಾಡೋದ್ರಿಂದನೂ ಅವನೇನು ಮನಸ್ಸು ಕರಿಗೆ ಹೋಗುವುದನ್ನು ಬಿಡ್ಬೋದು ಅಂತ ತಿಳಿದಿರ್ತಾರೆ. ಅದಾಗೋದಿಲ್ಲ. ಬಹಳ ಕಠೋರ ಮನಸ್ಸಿನಿಂದ ರಾಮ ನಡ್ಕೊತ ತಂದೆ ಅರಮನೆಯತ್ತ ಹೋಗ್ತಾನೆ. ಇನ್ನು ಅಲ್ಲಿ ಹೋದ ನಂತರ ದಶರಥ ಮತ್ತು ಕೈಕೇಯಿ ಜೊತೆಗೆ ಏನು ಅಲ್ಲಿ ಸಂವಾದ ಆಗ್ತಿದೆ ಮತ್ತು ಅಲ್ಲಿ ಏನು ಸ್ಥಿತಿಗತಿ ಡೆವಲಪ್ ಆಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.